ನಟ ದರ್ಶನ್ ಆರೋಪಿ ಅಪರಾಧಿಯಲ್ಲ. ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಗರಂ ಆಗಿದ್ದಾರೆ. ಯಾರೇ ಹಣ ಖರ್ಚು ಮಾಡಿದ್ರೂ ಕೂಡ ಸೌಲಭ್ಯ ಸಿಗುತ್ತೆ. ಇದು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಕೊಡ್ತಾ ಇರುವಂಥ ಎಂಡೋರ್ಸ್ಮೆಂಟ್ ಕೊಡ್ತಾ ಇದ್ದಾರೆ ಅವರು. ಯಾರೇ ಹಣ ಖರ್ಚು ಮಾಡಿದ್ರೂ ಕೂಡ ಸೌಲಭ್ಯ ಸಿಗುತ್ತೆ. ದರ್ಶನ್ ಖರ್ಚು ಮಾಡಿದ್ದಾರೆ, ಸಿಕ್ಕಿದೆ ಬಿಡಿ, ಅಂದರೆ ಯಾವುದೂ ತಪ್ಪಿಲ್ಲ ಅನ್ನೋ ಥರ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಮೊದಲೇನಲ್ಲ. ನಾನು ಮಾತನಾಡಿದ್ರೆ ಕಾಂಟ್ರವರ್ಸಿ ಆಗ್ಬೋದು, ವಿವಾದ ಆಗಬಹುದು. ದರ್ಶನ್ ಫೋಟೋ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸುಮಲತಾ. ಅಲ್ಲಿಗೆ ಸುಮಲತಾ ಅಂಬರೀಷ್ ಏನು ಹೇಳಿಕೊಟ್ಟಿದ್ದಾರೆ? ದುಡ್ಡು ಖರ್ಚು ಮಾಡಿದವರಿಗೆ ಎಲ್ಲ ಸೌಲಭ್ಯ ಸಿಗುತ್ತೆ, ದುಡ್ಡು ಇಲ್ಲದವರಿಗೆ, ಸಾಮಾನ್ಯ ಕೈದಿಗಳಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ, ದುಡ್ಡು ಇದ್ದವರಿಗೆ ಮಾತ್ರ ಲಕ್ಸುರಿ ಲೈಫ್ ಸಿಗುತ್ತೆ. ಇದೇನು ಹೊಸ್ತಲ್ಲ, ವಿಶೇಷವಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಜೊತೆಗೆ ಅವರು ಪ್ರಜ್ಞಾಪೂರ್ವಕವಾಗಿ ಇದು ಕಾಂಟ್ರವರ್ಸಿ ಆಗುತ್ತೆ ಅಂತ ಹೇಳಿದ್ದಾರೆ. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟು ಕಾಂಟ್ರವರ್ಸಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಜೈಲಲ್ಲಿ ನಿಮಗೆ ಇನ್ಯಾರು ಸಿಗ್ತಾರೆ ಜೊತೆಲಿ ಓಡಾಡಕ್ಕೆ? ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ? ಜೈಲಲ್ಲಿ ಅವರ ಜೊತೆಲಿ ಇರೋರ ಜೊತೆಲಿ ಮಾತಾಡದೆ ಇನ್ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋಕೆ? ನೀವ್ ಹೇಳೋದು ಅವ್ರ ಜೈಲಲ್ಲಿ ಇನ್ಯಾರನ್ನು ಮಾತಾಡಿಸಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀವಿ. ರಾಜಕಾರಣಿಗಳದು ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದ್ರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿಯೊಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ. ಬರೀ ಕರ್ನಾಟಕದಲ್ಲೆಲ್ಲ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೆಟ್ಸು ಎಲ್ಲನೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್ ಅಫ್ಕೋರ್ಸ್. ಜೈಲಲ್ಲಿ ಯಾರಪ್ಪ ಇರ್ತಾರೆ? ಸುಮಲತಾ ಮೇಡಮ್ ಹೇಳ್ತಾ ಇದ್ದಾರೆ, ಜೈಲಲ್ಲಿ ಯಾರು ಇರ್ತಾರೆ ಅಂದರೆ ದರ್ಶನ್ ರೀತಿ ಯಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿರ್ತಾರೋ ಅವ್ರು ಇರ್ತಾರೆ, ಯಾರು ಅಪರಾಧ ಕೃತ್ಯಗಳಲ್ಲಿ ಭಾಗವಹಿಸಿರ್ತಾರೋ ಅವರು ಜೈಲಿನಲ್ಲಿ ಇರ್ತಾರೆ. ತುಂಬ ಸಭ್ಯವಾಗಿ ತಮ್ಮ ಪಾಡಿಗೆ ತಾವು ಅಂತ ಹೇಳಿ ಒಬ್ಬ ಮಾದರಿ ಆದರ್ಶ ವ್ಯಕ್ತಿ ಇರೋದಿಲ್ಲ. ನಂಬರ್ 2, ಅವ್ರಿಗೆ ಹೇಳ್ತಾ ಇದ್ದಾರೆ ಎಲ್ಲ ಜೈಲಿನಲ್ಲೂ ಕೂಡ ಸಿಗುತ್ತೆ, ಜೈಲಿನಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳಿ. ಸೊ ಹಾಗಾದರೆ ಅದನ್ನು ತಡೆಯುವ ಕ್ರಮದ ಬಗ್ಗೆ ಮಾತನಾಡೋದು ಬಿಟ್ಟು ಇದು ಸಹಜ, ಇದು ಕಾಮನ್, ಕೇವಲ ದರ್ಶನ್ ಮಾತ್ರ ಯಾಕೆ, ಇನ್ನುಳಿದಂಥ ಕಡೆಗಳಲ್ಲಿ ಇಲ್ಲಿಲ್ವಾ ಅಂತ ಹೇಳಿ. ಅವರು ಕೂಡ ಹಿಂದೆ ಸಂಸದರಾಗಿದ್ದರು. ಇಂಥ ವಿಚಾರಗಳು ಧ್ವನಿ ಎತ್ತಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಗೊತ್ತಿಲ್ಲ, ಇದನ್ನು ಅತ್ಯಂತ ಜನರಲೈಸ್ ಮಾಡುವಂಥ, ಸಾಮಾನ್ಯೀಕರಣ ಮಾಡುವಂಥ ಕೆಲಸ ಇದು. ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಇದೇನು ವಿಶೇಷ ಅಲ್ಲ ಅಂಥೇಳಿ ಸುಮಲತಾ ಹೇಳಿದ್ದಾರೆ. ಈ ಸುಮಲತಾ ಮಾತು ಎಷ್ಟು ಸಮಂಜಸ, ಜೊತೆಗೆ ಇದು ಎಲ್ಲದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತಾ ಅನ್ನೋದು ಕೂಡ. ಎಲ್ಲ ಕಡೆ ಸಿಗುತ್ತೆ, ಇಲ್ಲೂ ಸಿಕ್ಕಿದೆ, ಇದೇನು ವಿಶೇಷ ಅನ್ನೋ ರೀತಿಯಲ್ಲಿ ಮಾಡಿದ ಕೆಲಸಗಳು, ಮಾಡಿದ ತಪ್ಪು ಕಾರ್ಯಗಳ ಬಗ್ಗೆ ಅವರು ಟೀಕೆ ಮಾಡ್ತಾ ಇಲ್ಲ, ಬದಲಾಗಿ ಈ ವಿಚಾರ ಅತ್ಯಂತ ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ. ದರ್ಶನ್ ಸಿಗರೇಟ್ ಸೇದೋದು, ದರ್ಶನ್ ಕಾಫಿ ಕುಡಿಯೋದು, ಆಚೆ ಇದ್ದಾಗ ಏನು ಬೇಕಾದ್ರೂ ಮಾಡಿದರೆ ಆಗುತ್ತೆ. ಬಟ್ ಜೈಲು ಅಂದರೆ ಅಲ್ಲೊಂದು ಶಿಷ್ಟಾಚಾರ ಇರುತ್ತೆ, ಜೈಲ ರೂಲ್ ಇರುತ್ತೆ, ನಿಯಮಗಳ ಪ್ರಕಾರ ಇರಬೇಕಾಗಿತ್ತು. ಬಟ್ ಅವರವರ ಅಭಿಪ್ರಾಯದಂತೆ ಅವರವರು ಹೇಳ್ಕೊಳ್ತಾ ಇದ್ದಾರೆ, ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ.